ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ಇವತ್ತಿನ ರೆಸಿಪಿ ಏನು ಅಂತ ನೀವೇ ನೋಡ್ತಾ ಹೋಗಿ, ಅದಕ್ಕೆ ನೀವೇ ಹೆಸರು ಕೊಡಿ. ಸಬ್ಬಸ್ಗಿ ಪಲ್ಯ ಮತ್ತು ದಾಲ್. ಇದು ಸಬ್ಬಸ್ಗಿ ಪಲ್ಯನ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಒಂದು ಬಾಣಲಿ ತೊಗೊಂಡು, ಬಾಣಲಿ ಬಿಸಿ ಆದ ತಕ್ಷಣ ಅದಕ್ಕೆ ಜೀರಿಗೆ ಹಾಕಿ, ಬಾಣಲಿ ಈ ಥರ ರೆಡ್ ಆಗಿದೆ ಕ್ಲೀನ್ ಇಲ್ಲ ಅಂತ ಹೇಳಬೇಡಿ. ಅದರಲ್ಲೇ ಆಲ್ರೆಡಿ ನಾನು ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಹಾಗಾಗಿರೋದು ಅಷ್ಟೇ, ಅದು ಬಿಟ್ಟರೇನೆಲ್ಲ ಕ್ಲೀನಾಗಿರೋದು. ಸೊ ಬಿಡಿಸಿ ಇಟ್ಕೊಂಡಿರ್ತ ಬೆಳ್ಳುಳ್ಳಿನ ಹಾಕಿ ಅದು ಫ್ರೈ ಆದಮೇಲೆ, ಅದ್ರ ಹಸಿ ವಾಸನೆ ಹೋದ್ಮೇಲೆ ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಆಮೇಲೆ ಹಸಿ ಮೆಣಸಿನ್ಕಾಯಿನ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸ್ಗಿ ಪಲ್ಯನ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಉತ್ತರ ಕರ್ನಾಟಕದ ತುಂಬ ಸ್ಪೆಷಲ್ಲು. ತುಂಬ ಮನೆಗಳಲ್ಲಿ, ಅಂದರೆ ತುಂಬ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಬಿಸಿ ಬಿಸಿ ರೊಟ್ಟಿ, ಆಮೇಲೆ ರೈಸ್ ಜೊತೆಗೂ ಸಖತ್ತಾಗಿರುತ್ತೆ. ಇದನ್ನು ಅಂದರೆ ಬೇಳೆನ ನೆನೆಸ್ಕೊಂಡು ಅದ್ರ ಜೊತೆಗೆ ಮಾಡ್ಕೋತಾರೆ. ನಾನಿಲ್ಲಿ ಬೇಳೆನ ಬಾಯ್ಲ್ ಮಾಡಿಕೊಂಡು ಅದ್ರ ಜೊತೆ ಮಾಡ್ಕೊಳ್ತಾ ಇದ್ದೀನಿ. ಇದು ನಂಗೆ ತುಂಬ ಇಷ್ಟ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನನಗೆ ಬೇಳೆನ ಬಾಯ್ಲ್ ಮಾಡಿ ಸಬ್ಬಸ್ಗಿ ಪಲ್ಯನ ಮಾಡ್ಕೊಳ್ಳೋದು ತುಂಬ ಇಷ್ಟ. ಸೊ ನೋಡಿ, ಒಂದು ಕಡೆ ಇಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ. ನಿಮಗೆ ಹೆಸರು ಬೇಳೆ ಬೇಕು ಅಂದರೆ ಅದನ್ನು ತೊಗೊಂಡು ಬಾಯ್ಲ್ ಮಾಡಿ ಇಟ್ಕೊಳ್ಳಿ. ಅದು ಇವಾಗ ಕುಕ್ಕರಲ್ಲೆಲ್ಲ ಬಾಯ್ಲ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿರ್ತೀರಲ್ವ ಸೈಡಲ್ಲಿ, ಇಷ್ಟೊತ್ತು ನೀವೇನು ಅದು ಸಬ್ಬಸ್ಗಿ ಪಲ್ಯನ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಕುದಿಯೋವರೆಗೂ ವೇಟ್ ಮಾಡಬೇಕು. ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿದರೆ ನಿಮಗೆ ಸವಿಯಲು ಸಿದ್ಧವಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡಿದ್ದೀನಿ, ಹೇಗೆ ಬರುತ್ತೆ ಔಟ್ಪುಟ್ ಅಂತ. ತುಂಬ ರುಚಿಕರವಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು. ನನಗಂತೂ ಮೋಸ್ಟ್ ಫೇವ್ರೆಟ್ ಇದು. ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಯಮ್ಮಾಗಿರುತ್ತೆ. ವಾವ್, ಸೂಪರಾಗಿರುತ್ತೆ. ಟೇಸ್ಟ್ ಅಂದರೂ ನನಗೂ ಇವಾಗ ನೋಡ್ತಾ ಇದ್ದರೆ ಮತ್ತೆ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ. ನಾನು ಇದೆಲ್ಲನೂ ಒಂದೇ ದಿನವೇ ಮಾಡಿರೋದು. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಸಬ್ಸ್ಕ್ರೈಬ್ ಜೊತೆಗೆ ಹೈಪ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ಸಪೋರ್ಟ್ ಮಾಡಿ, ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.